ಓಂ ಶಾಂತಿ. ಡೇಟ್ ಆಗಿದೆ 29/6/1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ನಾಲೆಜ್ ಕಿ ಲೈಟ್ ಸೆ ಪುರುಷಾರ್ಥ ಕಾ ಮಾರ್ಗ ಸ್ಪಷ್ಟ. ಜ್ಞಾನದ ಪ್ರಕಾಶದಿಂದ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಭಿ ಜೋ पुरुषार्थ कर रहे हैं उस पुरुषार्थ द्वारा वर्तमान समय की प्राप्ति का लक्ष्य कौन सा है. ಎಲ್ಲರೂ ಏನು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಆ ಪುರುಷಾರ್ಥದ ಮುಖಾಂತರ ವರ್ತಮಾನ ಸಮಯದ ಪ್ರಾಪ್ತಿಯ ಲಕ್ಷ್ಯ ಏನಾಗಿದೆ, ಗುರಿ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ದೇವ ಪದ ಕಿ ಪ್ರಾಪ್ತಿ ತೋ ಭವಿಷ್ಯ ಕಿ ಹೈ. ದೇವಿ ದೇವತಾ ಪದವಿಯ ಪ್ರಾಪ್ತಿಯದು ಮುಂದೆ ಸತ್ಯುಗದಲ್ಲಿ ಸಿಗ್ತದೆ, ಭವಿಷ್ಯದಲ್ಲಿ ಸಿಗ್ತದೆ. ಲೇಕಿನ್ ವರ್ತಮಾನ ಸಮಯ ಪುರುಷಾರ್ಥ ಕಿ ಪ್ರಾಪ್ತಿ ಕಾ ಲಕ್ಷ್ಯ ಕೌನ್ ಸಾ ಹೈ. ಈ ವರ್ತಮಾನ ಸಮಯದಲ್ಲಿ ಪುರುಷಾರ್ಥದ ಪ್ರಾಪ್ತಿಯ ಗುರಿ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ಏನಾಗಿದೆ ಗುರಿ? ಫರಿಸ್ತಾ ಬನನ. ನಮ್ಮ ಪುರುಷಾರ್ಥದ ಉದ್ದೇಶ, ಗುರಿ ಏನಾಗಿದೆ? ನಾವು ಫರಿಸ್ತಾ ಆಗೋದು. ಫರಿಸ್ತೆ ಕಿ ಮುಖ್ಯ ಕ್ವಾಲಿಫಿಕೇಶನ್ ಕ್ಯಾ ಹೈ? ಬಾಬಾ ಕೇಳ್ತಾರೆ, ಫರಿಸ್ತೆಯ ಮುಖ್ಯವಾದ ಕ್ವಾಲಿಟಿ ಏನಾಗಿದೆ, ಗುಣಮಟ್ಟ ಏನು? ಫರಿಸ್ತಾ ಬನನೆ ಕೆ ಲಿಯೆ ದೋ ಕ್ವಾಲಿಫಿಕೇಶನ್ ಕೌನ್ ಸಿ ಹೈ. ಫರಿಸ್ತಾ ಆಗಬೇಕು ಅಂತಂದರೆ 2 ಕ್ವಾಲಿಫಿಕೇಶನ್ಗಳಿದ್ದಾವೆ. ಅವು ಯಾವುವು? ಏಕ್ ಲೈಟ್, ದೂಸರಿ ಮೈಟ್ ಚಾಹಿಯೇ. ಫರಿಸ್ತಾ ಆಗಬೇಕು ಅಂತಂದರೆ ಪ್ರಕಾಶ, ಹಗುರತೆ ಇರಬೇಕು ಮತ್ತು ಶಕ್ತಿ ಇರಬೇಕು. ದೋನೋ ಹಿ ಜರೂರಿ ಹೇ, ಎರಡೂ ಮುಖ್ಯವಾಗಿದ್ದಾವೆ. ಲೈಟ್ और ಮೈಟ್ दोनों ही फरिश्तेपन की लाइफ में स्पष्ट दिखाई देते हैं. ಬಾಬಾ ಹೇಳ್ತಾರೆ, ಪ್ರಕಾಶ ಮತ್ತು ಶಕ್ತಿ, ಹಗುರತೆ ಮತ್ತು ಶಕ್ತಿ ಎರಡೂ ಫರಿಸ್ತೆಯ ಜೀವನದಲ್ಲಿ ಸ್ಪಷ್ಟ ಕಾಣಿಸ್ತದೆ ಅಂತಾರೆ ಬಾಬಾ. लाइट प्राप्त करने के लिए विशेष कौन सी शक्ति चाहिए. ಪ್ರಕಾಶ ಅಥವಾ ಹಗುರತೆಯ ಅನುಭವ ಪ್ರಾಪ್ತಿ ಆಗಬೇಕು ಅಂತಂದರೆ ವಿಶೇಷವಾಗಿ ಯಾವ ಶಕ್ತಿ ಬೇಕು? ಶಕ್ತಿಯಾತೋ ಬಹುತ್ ಹೈನಾ, ಶಕ್ತಿಗಳಂತೂ ಬಹಳಷ್ಟಿದ್ದಾವೆ. ಲೇಕಿನ್ ಮೈಟ್ ರೂಪ್ ವ ಲೈಟ್ ರೂಪ್ ಬಂದೆ ಕೆ ಲಿಯೆ ಏಕ್ ಏಕ್ ಅಲಗ್ ಗುಣ ಬತಾओ. ಆದರೆ ಶಕ್ತಿ ಸ್ವರೂಪ, ಪ್ರಕಾಶ್ ಸ್ವರೂಪ ಆಗಬೇಕು ಅಂತಂದರೆ ಒಂದೊಂದು ಬೇರೆ ಬೇರೆ ಗುಣ ಹೇಳಿ ಅಂತ ಹೇಳ್ತಾರೆ ಬಾಬಾ. ಮೈಟ್ ಆಗಬೇಕು ಅಂತಂದರೆ ನಮ್ಮಲ್ಲಿ ಯಾವ ಗುಣಗಳನ್ನು ಅಳವಡಿಸ್ಕೊಳ್ಬೇಕು? ಏಕ್ ಹೈ ಮನನ್ ಔರ್ ದೂಸರಿ ಹೈ ಸಹನ ಶಕ್ತಿ. ಒಂದು ಮನನ್ ಚಿಂತನ್, ಬಾಬಾನ ಜ್ಞಾನದ ಪಾಯಿಂಟ್ಸ್ಗಳನ್ನು ಮನನ ಮಾಡಬೇಕು. ಇನ್ನೊಂದು ಸಹನ ಶಕ್ತಿ ಬೇಕು ಅಂತಾರೆ ಬಾಬಾ. जितनी सहन शक्ति होती है उतनी सर्वशक्तिमान की सर्वशक्तियाँ स्वतः प्राप्त होती हैं. ಬಾಬಾ ಹೇಳ್ತಾರೆ, ಇವತ್ತು ಸಹನ ಶಕ್ತಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಬಾಬಾ. ಎಷ್ಟೆಷ್ಟು ಸಹನ ಶಕ್ತಿ ಇರ್ತದೋ ಅಷ್ಟೆಷ್ಟು ಸರ್ವಶಕ್ತಿಗಳು ಸ್ವತಃ ಪ್ರಾಪ್ತಿ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ನಾಲೆಜ್ ಕೋ ಭಿ ಲೈಟ್ ಕೇತೆ ಹೇನಾ, ಜ್ಞಾನವನ್ನು ಕೂಡ ಪ್ರಕಾಶ ಅಂತ ಹೇಳಲಾಗ್ತದೆ. तो पुरुषार्थ के मार्ग को सहज और स्पष्ट करने के लिए भी नॉलेज की लाइट चाहिए. ಪಾಪ ಹೇಳ್ತಾರೆ, ಜ್ಞಾನನೂ ಪ್ರಕಾಶ ಆಗಿದೆ, ಅದಕ್ಕಾಗಿ ಪುರುಷಾರ್ಥದ ಮಾರ್ಗದಲ್ಲಿ ಸಹಜ ಮತ್ತು ಸ್ಪಷ್ಟ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕಾಗಿ ಜ್ಞಾನದ ಪ್ರಕಾಶನೂ ಬೇಕಾಗ್ತದೆ. इस लाइट के लिए फिर मनन शक्ति चाहिए. ಮತ್ತು ಈ ಪ್ರಕಾಶ ಮನನ ಮಾಡಬೇಕು ಅಂದ್ರೂ ಶಕ್ತಿ ಬೇಕು ಅಂತಾರೆ ಬಾಬಾ. ಜ್ಞಾನದ ಪ್ರಕಾಶವನ್ನು ಮನನ ಮಾಡಬೇಕು ಅಂದ್ರೂ ಶಕ್ತಿ ಬೇಕು. इस लाइट के लिए फिर मनन शक्ति चाहिए तो एक मनन शक्ति और दूसरी सहन शक्ति चाहिए. ನಾನು ಫರಿಸ್ತಾ ಆಗಬೇಕು ಅಂದರೆ 2 ಗುಣಗಳು ಬೇಕು. ಒಂದು ಮನನ ಶಕ್ತಿ, ಇನ್ನೊಂದು ಹೇಳ್ತಾರೆ ಬಾಬಾ ಸಹನ ಶಕ್ತಿ. अगर यह दोनों ही शक्तियाँ हैं तो फरिश्ते स्वरूप का चलते फिरते किसको भी साक्षात्कार हो सकता है. ಅದಕ್ಕೆ ಹೇಳ್ತಾರೆ ಬಾಬಾ, ಈ 2 ಶಕ್ತಿಗಳು ಇದ್ದರೆ ಫರಿಸ್ತೆ ಸ್ವರೂಪ
ಈಸಿ ಆಗ್ತದೆ. ಹೋಗ್ತಾ ಹೋಗ್ತಾ ನಡೀತಾ ನಡೀತಾ ನಿಮ್ಮನ್ನೆಲ್ಲರೂ ಹೇಗೆ ಕಾಣಿಸ್ತಾರೆ, ಜೈಸೆ ಫರಿಸ್ತಾ ಇದ್ದಾರೆ ನೋಡಿರು ಅಂತ ಹೇಳ್ತಾರೆ. ಸಾಕ್ಷಾತ್ಕಾರ ಆಗತ್ತೆ ಅಂತಾರೆ ಬಾಬಾ. सहन शक्ति से सर्व गुणों की प्राप्ति हो ही जाती है. सहन शक्तिಯಿಂದ ಎಲ್ಲ ಗುಣಗಳ ಪ್ರಾಪ್ತಿ ಆಗೇ ಆಗ್ತದೆ ಅಂತಾರೆ ಬಾಬಾ. जो सहन शक्ति वाला होगा उसमें निर्णय शक्ति, परखने की शक्ति, गंभीरता की शक्ति ऑटोमेटिकली एक के साथ अनेक आ जाते हैं. ಬಾಬಾ ಹೇಳ್ತಾರೆ, ಯಾರು ಸಹನ ಶಕ್ತಿ ಉಳ್ಳವರಾಗಿರ್ತಾರೋ, ಸಹನ ಶಕ್ತಿ ಧಾರಣ ಮಾಡ್ಕೊಂಡಿರ್ತಾರೋ ಅಲ್ಲಿ ನಿರ್ಣಯ ಶಕ್ತಿ ಇರ್ತದೆ, ಪರಖ ಮಾಡ್ತಕ್ಕಂಥ ಶಕ್ತಿ ಇರ್ತದೆ, ಗಂಭೀರತೆ ಶಕ್ತಿ ಇರ್ತದೆ. ಅವೆಲ್ಲ ಆಟೋಮೆಟಿಕಲಿ ತಂತಾನೆ ಬಂದ್ಬಿಡ್ತವೆ. ಒಂದ್ರ ಜೊತೆಗೆ ಒಂದು, ಒಂದ್ರ ಜೊತೆಗೆ ಒಂದು ಅಂತ ಹೇಳ್ತಾರೆ ಬಾಬಾ. सहन शक्ति भी आवश्यक है और मनन शक्ति भी आवश्यक है. सहन शक्तिನೂ ಬೇಕಾಗ್ತದೆ, मनन शक्तिನೂ ಬೇಕಾಗ್ತದೆ. मनसा के लिए है मनन शक्ति और वाचा तथा कर्मणा के लिए है सहन शक्ति. ಬಾಬಾ ಹೇಳ್ತಾರೆ, ಮನಸಾ ಕೇಲಿಯೇ, ಮನಸ್ಸು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು, ಶುದ್ಧ ಸಂಕಲ್ಪಗಳು ಇವೆಲ್ಲ ಬೇಕು ಅಂತಂದರೆ ಯಾವ ಶಕ್ತಿ ಬೇಕು? ಮನನ ಶಕ್ತಿ ಬೇಕು. ಬಾಬಾ ಹೇಳ್ತಾರೆ, ಇನ್ನು ಮಾತಾಡಬೇಕಾದ್ರೆ ಕರ್ಮದಲ್ಲಿ ಬರಬೇಕು ಅಂತಂದರೆ ಸಹನ ಶಕ್ತಿ ಬೇಕು. सहन शक्ति है तो फिर जो भी शब्द बोलेंगे वह साधारण नहीं होगा. ಬಾಬಾ ಹೇಳ್ತಾರೆ, ಸಹನ ಶಕ್ತಿ ಇತ್ತು ಅಂತಂದರೆ ಅವರ ಮಾತುಗಳು ಸಾಧಾರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. दूसरा कर्म भी जो करेंगे वह भी उसके प्रमाण ही करेंगे. ಯಾರ ಹತ್ರ ಸಹನ ಶಕ್ತಿ ಇರ್ತದೋ ಅವರ ಕರ್ಮನೂ ಕೂಡ ಭಾಳ ನೀಟಾಗಿರ್ತದೆ, ವಿಧಿಪೂರ್ವಕವಾಗಿರ್ತದೆ. तो दोनों ही शक्तियों की आवश्यकता है. ಫರಿಸ್ತಾ ಆಗಬೇಕು ಅಂದರೆ ಮನನ ಶಕ್ತಿ, ಸಹನ ಶಕ್ತಿ ಎರಡೂ ಬೇಕು ಅಂತ ಹೇಳ್ತಾರೆ ಬಾಬಾ. सहन शक्ति वाले कार्य में भी सफल हो जाते हैं. ಬಾಬಾ ಹೇಳ್ತಾರೆ, ಯಾರ ಹತ್ರ ಸಹನ ಶಕ್ತಿ ಇರ್ತದೋ ಅವರ ಕಾರ್ಯಗಳು ಏನಾಗ್ಬಿಡ್ತವೆ? ಸಫಲ ಆಗಿಬಿಡ್ತವೆ. सहन शक्ति की कमी के कारण कार्य की सफलता में भी कमी आ जाती है. ಸಹನ ಶಕ್ತಿ ಕಡಿಮೆ ಇರೋದರಿಂದ ಕಾರ್ಯದಲ್ಲಿ ಸಫಲತೆಯೂ ಕೂಡ ಏನಾಗ್ತದೆ? ಕಡಿಮೆ ಆಗ್ತದೆ. सहन शक्ति वाले की ही अव्यक्त स्थिति व शुद्ध संकल्पों के स्वरूप की स्थिति रहेगी. ಸಹನ ಶಕ್ತಿ ಉಳ್ಳವ್ರಿಗೆ ಅವ್ಯಕ್ತ ಸ್ಥಿತಿ ಅಥವಾ ಶುದ್ಧ ಸಂಕಲ್ಪಗಳ ಸ್ವರೂಪ ಸ್ಥಿತಿನಲ್ಲಿ ಇರ್ತಾರೆ. सहनशील की सूरत में चमक रहेगी. ಯಾರು ಸಹನ ಶಕ್ತಿ ಉಳ್ಳವರು ಇರ್ತಾರೋ ಅವ್ರ ಮುಖಾನೂ ಕೂಡ ಹೊಳಿತಾ ಇರ್ತದೆ. कैसे भी संस्कार वाले होंगे तो भी उनको अपनी सहन शक्ति से टेम्पररी टाइम के लिए दबा देंगी. ಬಾಬಾ ಹೇಳ್ತಾರೆ, कैसे भी संस्कार वाले होंगे, ಎಂಥ ಸಂಸ್ಕಾರ ಉಳ್ಳವರಿದ್ರೂ ಕೂಡ ಉನ್ಕೋ ಅಪ್ನಿ ತಮ್ಮ ಸಹನ ಶಕ್ತಿಯಿಂದ ಟೆಂಪ್ರರಿ ಅಂದರೆ ಅಷ್ಟು ಸಮಯದಲ್ಲಿ ಅವ್ರೇನು ಮಾಡ್ತಾರೆ? ಎಲ್ಲವನ್ನ ದಬಾಲೆಂಗಿ, ಮುಚ್ಚಿಟ್ಬಿಡ್ತಾರೆ. ತೋ ದೋನೋ ಶಕ್ತಿಯ ಚಾಹಿಯೇ, ಎರಡೂ ಶಕ್ತಿಗಳು ಬೇಕು. ಅಪನೆ ಪುರುಷಾರ್ಥ ಮೇ ಮನ್ ಕೆ ಸಂಕಲ್ಪ ಚಲಾನೆ ಭೀ ಸಹನ ಶಕ್ತಿ ಚಾಹಿಯೇ. ಬಾಬಾ ಹೇಳ್ತಾರೆ, ತಮ್ಮ ಪುರುಷಾರ್ಥದಲ್ಲಿ ಮನ್ ಕೆ ಸಂಕಲ್ಪ ಚಲಾನೆ ಮೇ, ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ನಡೆಸಬೇಕಾದ್ರೂ ಏನು ಬೇಕು? ಸಹನ ಶಕ್ತಿ ಬೇಕು. जिसको कंट्रोलिंग पावर भी कहते हैं. ಅದಕ್ಕೆ ಕಂಟ್ರೋಲಿಂಗ್ ಶಕ್ತಿ, ನಿಯಂತ್ರಣ ಶಕ್ತಿ ಅಂತಾನು ಹೇಳ್ತಾರೆ. सहन शक्ति है तो व्यर्थ संकल्पों को भी कंट्रोल कर सकते हैं. ಸಹನ ಶಕ್ತಿ ಇತ್ತು ಅಂತಂದರೆ ವ್ಯರ್ಥ ಸಂಕಲ್ಪಗಳ ಮೇಲೇನೂ ಕೂಡ ನಿಯಂತ್ರಣ ಮಾಡಬಹುದು. तो इन दोनों शक्तियों के लिए अटेंशन रखना है. ಹಾಗಾದರೆ ನಾವು ಫರಿಸ್ತಾ ಆಗಬೇಕು. ನಮ್ಮ ಪುರುಷಾರ್ಥದ ಉದ್ದೇಶ ಏನು? ಫರಿಸ್ತಾ ಆಗೋದು. ಫರಿಸ್ತಾ ಆಗಬೇಕು ಅಂತಂದರೆ ಈ ಎರಡೂ ಶಕ್ತಿಗಳ ಕಡೆ ಗಮನ ಇರಬೇಕು. ಯಾವ ಎರಡು ಶಕ್ತಿಗಳು? मनन शक्ति, सहन शक्ति. नंबर 1 बिजनेसमैन बनने के लिए सहज तरीका क्या है? ನಂಬರ್ 1 ಬಿಸ್ನೆಸ್ಮ್ಯಾನ್ ಆಗಬೇಕು ಅಂತಂದರೆ ಸಹಜ ವಿಧಿ ಏನಾಗಿದೆ? अपने को बिजी रखने से ही नंबर 1 बिजनेसमैन बन जाएंगे. ತಮ್ಮನ್ನು ತಾವು ಬ್ಯುಸಿಯಾಗಿಟ್ಕೊಳ್ಳೋದ್ರಿಂದ ನಂಬರ್ 1 ಬಿಸ್ನೆಸ್ಮನ್ ಆಗ್ತಾರೆ.
जिसको अपने को बिजी रखना नहीं आता है वह बिजनेसमैन के भी लायक नहीं कहा जाएगा. ಯಾರಿಗೆ ತಮ್ಮನ್ನು ತಾವು ಬ್ಯುಸಿಯಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ವೋ ಅವರು ಬಿಸ್ನೆಸ್ಮैन ಆಗಲಿಕ್ಕೆ ಸಾಧ್ಯ ಇಲ್ಲ. यहाँ बिजनेसमैन बनना अर्थात अपनी भी कमाई और दूसरों की भी कमाई. ಇಲ್ಲಿ ಬಿಸ್ನೆಸ್ಮನ್ ಅಂದ್ರೆ ಏನು ಅರ್ಥ? ತಂದ ಗಳಿಕೆನೂ ಆಗಬೇಕು, ಇನ್ನೊಬ್ಬರ ಗಳಿಕೆನೂ ಆಗಬೇಕು. इसके लिए अपने आप को एक सेकंड भी ಫ್ರೀ नहीं रखना. ಅದಕ್ಕಾಗಿ ತಮ್ಮನ್ನು ತಾವು ಒಂದು ಸೆಕೆಂಡನ್ನು ಫ್ರೀ ಇರಬಾರ್ದು. कौन सा नंबर का बिजनेस हो? ಯಾವ ನಂಬರಿನ ಬಿಸ್ನೆಸ್ ಆಗಿರಬೇಕು. जितना यहाँ गैलप करेंगे उतना समझो अपना भविष्य के तख्त को भी गैलप करेंगे. ಬಾಬಾ ಹೇಳ್ತಾರೆ ಇಲ್ಲಿ ಪುರುಷಾರ್ಥದಲ್ಲಿ ಎಷ್ಟು ಗ್ಯಾಲಪ್ ಆಗ್ತೀರಾ, ಜಂಪ್ ಆಗ್ತೀರಾ, ಭವಿಷ್ಯದಲ್ಲಿನೂ ಕೂಡ ನಿಮ್ಮ ಸಿಂಹಾಸನದ ಗ್ಯಾಲಪ್ ಆಗ್ತದೆ. ಚಾನ್ಸ್ ಅಚ್ಚಾ ಹೈ, ನಿಮಗೆ ಭಾಳಷ್ಟು ಚಾನ್ಸ್ ಇದೆ. जो भी करने चाहे वह कर सकते हैं. ಏನು ಮಾಡಬೇಕಂತೀರೋ ಅದನ್ನು ಮಾಡಬಹುದು. ಫ್ರೀಡಮ್ ಹೇ ಸಭಿ ಕೋ, ಎಲ್ಲರಿಗೂ ಸ್ವತಂತ್ರ ಇದೆ. जो जितना चांस लेता है उतना समझो अपने तख्त का निशान पक्का करता है. जो जितना ಚಾನ್ಸ್ ಲೇತಾ ಹೇ, ಯಾರು ಎಷ್ಟು ಕೊಟ್ಟಂಥ ಚಾನ್ಸನ್ನು ತಗೊಳ್ತಾರೋ ಅವರು ಉತನಾ ಸಮझो अपने तख्त का निशान पक्का करता है. ತಮ್ಮ ಸಿಂಹಾಸನ ಪಕ್ಕ ಆಗ್ತದೆ ಅಂತ ಬಾಬಾ. बिजनेसमैन का अर्थ ही है जो एक संकल्प भी व्यर्थ न जाए. ಬಿಸ್ನೆಸ್ಮನ್ನ ಅರ್ಥನೇ ಏನು? ಒಂದು ಸಂಕಲ್ಪನೂ ಕೂಡ ವ್ಯರ್ಥ ಹೋಗಬಾರ್ದು. ಹರ್ ಸಂಕಲ್ಪಮೇ ಕಮಾಯಿ ಹೋ. ಬಿಸ್ನೆಸ್ಮನ್ ಅಂದರೆ ಹೆಂಗಿರ್ತಾರೆ ಅವರು? ಏನು ಮಾಡಿದ್ರೆ ಲಾಭ ಆಗ್ತದೆ, ಯಾವ ಬಿಸ್ನೆಸ್ ಮಾಡಿದ್ರೆ ಲಾಭ ಆಗ್ತದೆ, ಹೆಂಗೆ ಮಾಡಿದ್ರೆ ಲಾಭ ಆಗ್ತದೆ, ಬರೀ ಇದೇ ಚಿಂತನೆಯಲ್ಲಿರ್ತಾರಲ್ಲ ಅವರು. ಅದಕ್ಕೆ ಇಲ್ಲಿನೂ ನಾವು ಏನು ಮಾಡಬೇಕು, ಏನು ಪುರುಷಾರ್ಥ ಮಾಡಿದ್ರೆ ನಮಗೆ ಲಾಭ ಇದೆ, ಇದು ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿಗೆ ಅವ್ರ ಕಾಮ್ ಹಿ ಕ್ಯಾ ಹೇ, ಬುದ್ಧಿಗೆ ಬೇರೆ ಕೆಲಸನೇ ಕೊಡೋಂಗಿಲ್ಲ. ಏನು ಕೆಲಸ? ಗಳಿಕೆ ಗಳಿಕೆ ಗಳಿಕೆ. ಅವರು ಸ್ಥೂಲ ಗಳಿಕೆ ಮಾಡ್ತಾರೆ, ನಾವು ಅವಿನಾಶಿ ಗುಣಗಳ ಶಕ್ತಿಗಳ ಗಳಿಕೆ ಮಾಡ್ತೀವಲ್ಲ, ಬುದ್ಧಿ ಅಲ್ಲೇ ಇರಬೇಕು. ಬುದ್ಧಿ ಇಸಿ ಮೇ ಹಿ ಬ್ಯುಸಿ रहनी चाहिए. ಬುದ್ಧಿ ಅದರಲ್ಲೇ ಬ್ಯುಸಿ ಇರಬೇಕು. ಅವ್ರ ಸಭಿ ತರಫ್ ತೋ ಖತಮ್ ಹೋ ಗಯೇನಾ. ಬುದ್ಧಿ ಆ ಕಡೆ ಈ ಕಡೆ ಎಲ್ಲೂ ಹಾಕಂಗಿಲ್ಲ, ಅದನ್ನು ಬಂದ್ ಮಾಡಿಬಿಡಿ. ವಾ ಕುಚ್ ರಹಾ ಹುವಾ ಹೇ ಜಹಾ ಬುದ್ಧಿ ಜಾ ಸಖೆ. ಇನ್ನು ಅಲ್ಲಿ ಇಲ್ಲಿ ಏನಾದರೂ ಉಳಿದಿದೆ ಏನು ಬುದ್ಧಿ ಆ ಕಡೆ ಈ ಕಡೆ ಹೋಗಲಿಕ್ಕೆ? ಸಭಿ ತರಫ್ ತೋ ಖತಮ್ ಹೋ ಗಯೇನಾ. ಎಲ್ಲ ಕಡೆ ಏನೂ ಉಳಿದೇ ಇಲ್ಲ, ಎಲ್ಲನೂ ನಾಶ ಆಗುವಂಥದ್ದೇ ಇದೆ. ಅಪನೇ ಪುರಾನೆ ಸಂಸ್ಕಾರೋಂ ಕಾ ತರಫ್ ಭೀ ಖತಮ್ ಹೋ ಗಯಾನಾ. ತಮ್ಮ ಹಳೆಯ ಸಂಸ್ಕಾರಗಳ ಕಡೆಯೂ ಕೂಡ ಬುದ್ಧಿ ಹೋಗಬಾರ್ದು, ಅದನ್ನು ಖತಮ್ ಮಾಡಬೇಕು. ಬುದ್ಧಿ ಕೋ ಜಾನೆ ಕೆ ತರಫ್ ವ ರಾಸ್ತೆ ठिकाने वही है. बुद्धि को जाने के तरफ व रास्ते ठिकाने वही है. बुद्धिवा तो पुराने संस्कारों तरफ जाएगी, व तो अपने शरीर के हिसाब किताब तरफ जाएगी, व मन के व्यर्थ संकल्पों तरफ खींचेगी. ಅದಕ್ಕೆ ಹೇಳ್ತಾರೆ ಬಾಬಾ, ಬುದ್ಧಿ ಎಲ್ಲೆಲ್ಲಿ ಹೋಗ್ತಿರ್ತದೆ? ಹಳೆಯ ಸಂಸ್ಕಾರ ಕಡೆ ಹೋಗ್ತದೆ, ಈ ದೇಹದ ಲೆಕ್ಕಾಚಾರದ ಕಡೆ ಹೋಗ್ತದೆ, ವ್ಯರ್ಥ ಸಂಕಲ್ಪಗಳೇ ಅದು ಎಳಿತಿರ್ತದೆ. ಯಹ ಸಭಿ ಖತಮ್ ಹೋ ಗಯೆ, ಅವರೆಲ್ಲ ಖತಮ್ ಮಾಡಿಬಿಡ್ರಿ, ನಾಶ ಮಾಡಿಬಿಡಿ. ಭಲೆ ಶರೀರ ಕಾ ರೋಗ ಹೋತಾ ಹೈ, उसकी नॉलेज रहती है कि यह फलाना दर्द है, इसका यह निवारण है, क्योंकि यह लक्ष्य है. जितना शरीर ठीक रखेंगे उतना ಸರ್ವಿಸ್ ಕರೆಂಗೆ. ಬಾಬಾ ಹೇಳ್ತಾರೆ, ಭಲೆ ದೇಹ ಅಂತಂದಮೇಲೆ ರೋಗ ಬಂದೇ ಬರ್ತವೆ, ಅದ್ರದ್ದು ನಾಲೆಜ್ ಇರ್ತದೆ, ಏನೋ ನೋವಿರ್ತದೆ, ಅದ್ರದ್ದು ಏನು ಮಾಡಬೇಕು? ನಿವಾರಣೆ ಮಾಡ್ಕೋಬೇಕು. ಮತ್ತೆ ಏನು ಶುರು ಮಾಡಬೇಕು? ನಮ್ಮ ಲಕ್ಷ್ಯ ಏನಿದೆ? ಸೇವಾ. ಅದಕ್ಕಾಗಿ ಶರೀರವನ್ನು ಕೂಡ ನಾವೇನು ಮಾಡಬೇಕಾಗ್ತದೆ? ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಜಿತನಾ ಶರೀರ ಠೀಕ್ ರखेंगे उतना सर्विस करेंगे, ಬಾಕಿ ಅಪನೇಪನ್ ಕಾ ಕೋಯಿ ಸ್ವಾರ್ಥ ನಹಿ ಹೇ. ಈ ದೇಹ ಸರಿಯಾಗಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ನಾವೇನು ಮಾಡಬೇಕಾಗಿದೆ? ಸರ್ವಿಸ್ ಮಾಡಬೇಕಾಗಿದೆ ಅಷ್ಟೇ. ಸರ್ವಿಸ್ಗೆ ನಿಮಿತ್ತ ಕರ್ತೆ ಹೋ ಯಹ ಸಾಕ್ಷೀಪನ್ ಹುವ. ಈ ದೇಹ ಯಾತಕ್ಕೆ ಬೇಕಾಗಿದೆ? ನಮಗೆ ಸರ್ವಿಸ್ ಮಾಡೋಕ್ಕೆ ಬೇಕಾಗಿದೆ, ಸರ್ವಿಸಿಗೆ ನಿಮಿತ್ತ ಆಗಿದ್ದೇವೆ, ಸಾಕ್ಷೀಪನ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಭಿ ಸಿರ್ಫ್ ಏಕ್ ಹಿ ಮಾರ್ಗ ರಹ ಗಯಾ. ಈಗ ಕೇವಲ ಒಂದೇ ಒಂದು ಮಾರ್ಗ ಉಳಿದಿದೆ. बाकी जो अनेक मार्ग होने के कारण बुद्धि भटकती थी वह मार्ग सभी बंद हो गए ना.
ಬಾಬಾ ಹೇಳ್ತಾರೆ, ಈಗಂತೂ ಒಂದೇ ಮಾರ್ಗ ಇದೆ, ಅನೇಕ ಮಾರ್ಗಗಳು ಇರುವ ಕಾರಣ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಿತ್ತು, ಅದೆಲ್ಲ ಏನಾತೀಗ ಬಂದಾಯಿತು. ಆಲ್ಮೈಟಿ ಗೌರ್ಮೆಂಟ್ ಕಿ ಜೈಸೆ ಸಿ ಲಗ್ ಗಯಿ. ನಮ್ಮ ಬುದ್ಧಿಯಲ್ಲಿ ಕೇವಲ ಒಬ್ಬ ತಂದೆ ಶಿವ ಬಾಬಾ ಅಂದ ಕಡೆ ಬಾಬಾ ಏನು ಮಾಡಿದರು, ಸಿಕ್ಕ ಹಾಕಿಬಿಟ್ರು. ಏನು, ನೀನು ಕೇವಲ ನನ್ನನ್ನೇ ನೆನಪು ಮಾಡಬೇಕು, ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಆಟ ಆಡಬೇಕು, ನನ್ನ ಜೊತೆನೇ ಹೋಗಬೇಕು, ನನ್ನ ಜೊತೆನೇ ವಿಚಾರ ಮಾಡಬೇಕು, ನನ್ನದೇ ಮನನ ಮಾಡಬೇಕು ಅಂತೇಳಿ ಏನು ಮಾಡಿದ್ರು ಬಾಬಾ, ಆಲ್ಮೈಟಿ ಅಥಾರಿಟಿಯಿಂದ ಸಿಕ್ಕ ಹಾಕಿದರು. ಸೀಲ್ ಲಗಿ ಹುಯಿ ಕಬ್ ಖುಲ್ತಿ ನಹಿ ಹೇ. ಒಂದು ಸಲ ಸೀಲ್ ಆದಮೇಲೆ ಮುಗೀತದು, ಓಪನ್ ಆಗೋದಿಲ್ಲ. ಜಬ್ ತಕ್ ಮುದ್ರಾ ಪೂರಾ ನ ಹೋ तो ऐसे अपनी चेकिंग करनी चाहिए जैसे कोई की तकदीर में होता है, तो सर्कमस्टेंसेस भी ऐसे बनते हैं जैसे कि लिफ्ट का रूप बन जाता है. ಬಾಬಾ ಹೇಳ್ತಾರೆ, ಜೈಸೆ ಕೊಯ್ ಕಿ ತಕದೀರ್ ಮೇ ಹೋತಾ, ಯಾರು ಭಾಗ್ಯದಲ್ಲಿರ್ತದೋ ಅದು ಸರ್ಕಮ್ಸ್ಟೆನ್ಸಸ್ಸು ಹಾಗೆ ರೆಡಿ ಆಗ್ತದೆ, ಲಿಫ್ಟ್ ಆಗಿಬಿಡ್ತದೆ. ಯಹಾ ಭೀ जिसकी कल पहले की तकदीर व ड्रामा की नोंद है, भले अपना पुरुषार्थ रहता है लेकिन साथ साथ यह लिफ्ट भी दैवी परिवार द्वारा मिलती है. ಇಲ್ಲಿನೂ ಕೂಡ ಏನಾಗ್ತದೆ, ಯಾರು ಕಲ್ಪದ ಭಾಗ್ಯ ಇದೆ, ನಾಟಕದಲ್ಲಿ ಫಿಕ್ಸ್ ಇದೆ, ಭಲೆ ಅವ್ರ ಪುರುಷಾರ್ಥ ಇರ್ತದೆ, ಅದರ ಜೊತೆಗೆ ಬ್ರಾಹ್ಮಣ ಪರಿವಾರ, ದೈವಿ ಪರಿವಾರದ ಮುಖಾಂತರ ಅವ್ರಿಗೇನು ಸಿಕ್ಬಿಡ್ತದೆ, ಬಾಪ್ ದಾದ ಗಿಫ್ಟ್ ಸಿಗ್ತದೆ. तो यह भी चेक करना है कि अब बाप दादा द्वारा व दैवी परिवार द्वारा किस किस प्रकार की गिफ्ट प्राप्त हुई है. ಇದನ್ನು ಚೆಕ್ ಮಾಡಿಕೊಡ್ರಿ. ಬಾಬಾರಿಂದ, ಬಾಪ್ ದಾದಾರಿಂದ, ದೈವಿ ಪರಿವಾರದಿಂದ ನಮಗೇನು ಲಿಫ್ಟ್ ಸಿಕ್ಕಿದೆ, ಯಾವ ಪ್ರಕಾರದ ಗಿಫ್ಟ್ ಸಿಕ್ಕಿದೆ. बड़े बड़े आदमियों को गिफ्ट मिलती है तो शोकेस में उसे संभाल कर रख देते हैं. ದೊಡ್ಡ ದೊಡ್ಡ ಮಂದಿಗೆ ಅವ್ರಿಗೆಲ್ಲ ಗಿಫ್ಟ್ ಸಿಗ್ತದಲ್ಲ, ಅವ್ರೇನು ಮಾಡ್ತಾರೆ, ತೊಗೊಂಡು ಬಂದು ಶೋಕೇಸ್ನಲ್ಲಿ ಸಂಭಾಲ್ ಮಾಡ್ತಾರೆ, ಇಟ್ಬಿಡ್ತಾರೆ. उससे अपने देश का नाम बाला करते हैं और यहाँ जो समय प्रति समय गिफ्ट प्राप्त हुई है उस द्वारा बाप दादा का और कुल का नाम बाला करना है. अच्छा, ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ನಿಮಗೇನು ಗಿಫ್ಟ್ ಸಿಕ್ಕಿದೆಯಾ, ಆ ಗಿಫ್ಟ್ ಮುಖಾಂತರ ನೀವೇನು ಮಾಡಬೇಕು, ಬಾಪ್ ದಾದಾರವರ ಹೆಸರನ್ನು ಪ್ರಸಿದ್ಧಿ ಮಾಡಬೇಕು. जैसे आप लोग शुरू में जब सर्विस पर निकले तो नॉलेज की शक्ति तो कम थी. ಬಾಬಾ ಹೇಳ್ತಾರೆ, ಮೊದಲು ಏನು ನೀವು ಸೇವೆ ಮಾಡ್ತಾ ಹೋಗ್ತಾ ಇದ್ರಿ, ಆವಾಗ ನಿಮಗೆ ಜ್ಞಾನದ ಶಕ್ತಿ ಕಡಿಮೆ ಇತ್ತು. ಲೇಕಿನ್ ಸಫಲತಾ ಕಿಸ್ ಶಕ್ತಿಗೆ ಆಧಾರ ಸೆ ಹುಯಿ. ಆದರೆ ಸಫಲತೆ ಆಯಿತು. ಯಾವ ಶಕ್ತಿಯ ಆಧಾರದಿಂದ ಸಫಲತೆ ಸಿಕ್ತು? ತ್ಯಾಗ ಅವರು ಸ್ನೇಹ. ಮತ್ತೆರಡು ಹೇಳ್ತಾರೆ ಬಾಬಾ, ತ್ಯಾಗ ಮತ್ತು ಸ್ನೇಹ ಇರೋದರಿಂದ ಸಫಲತೆ ಹೆಚ್ಚು ಸಿಗ್ತದೆ. ಬುದ್ಧಿಗೆ ಲಗನ್ ದಿನ್ ರಾತ್ ಬಾಬಾ ಅವರು ಯಜ್ಞಕ್ಕೆ ತರಫ್ ಥಿ. ಆವಾಗ ನಿಮ್ಮ ಬುದ್ಧಿಯ ಲಗನ್ ಏನಿತ್ತು, ಹಗಲು ರಾತ್ರಿ ಬಾಬಾ ಮತ್ತು ಯಜ್ಞ, ಅವು ಎರಡೇ ಕಡೆ ಗಮನ ಇತ್ತು. ಜಿಗರ್ ಸೆ ನಿಕಲ್ತಾ ಥಾ ಬಾಬಾ ಅವ್ರ ಯಜ್ಞ. ಭಾಳ ಮನಸ್ಸಿನಿಂದ, ತೀವ್ರತೆಯಿಂದ ಶಬ್ದ ಬರ್ತಿತ್ತು, ಬಾಬಾ ಯಜ್ಞ, ಬಾಬಾ ಯಜ್ಞ. ಇಸಿ ಸ್ನೇಹನೇ ಹಿ ಸಭಿ ಕೋ ಸಹಯೋಗ ಮೇ ಲಾಯ. ಇದೇ ಸ್ನೇಹದಿಂದ ಎಲ್ಲರನ್ನ ಸಹಯೋಗದಲ್ಲಿ ತಗೊಂಡು ಬಂತು. ಇಸಿ ಸ್ನೇಹಕ್ಕೆ ಶಕ್ತಿ ಸೇ ಹಿ ಕೇಂದ್ರ ಬನೆ. ಈ ಸ್ನೇಹದ ಶಕ್ತಿಯಿಂದನೇ ಅನೇಕ ಕೇಂದ್ರಗಳು, ಗೀತಾ ಪಾಠಶಾಲೆಗಳು ತಯಾರಾದವು ಅಂತ ಹೇಳ್ತಾರೆ ಬಾಬಾ. तो आदि स्थापना में जिस शक्ति ने सहयोग दिया अंत में भी वही होना है. ಹಾಗಾದರೆ ಆದಿನಲ್ಲಿ ಸ್ಥಾಪನಾ ಮಾಡಬೇಕು ಅಂಥೇಳಿ ಏನು ಶಕ್ತಿ ಸಹಯೋಗ ಸಿಕ್ತು, ಅಂಥದಲ್ಲಿನೂ ಕೂಡ ಹಾಗೇ ಆಗ್ತದೆ. ಪೆಹಲೆ ಸಾಕಾರ ಸ್ನೇಹ ಸೇ ಹಿ ಮನ್ಮನಾಭವ ಬನೆ. ಮೊದಲು ಸಾಕಾರ ಸ್ನೇಹದಿಂದ ಮನ್ಮನಾಭವ ಆಗಿದ್ರಿ. ಸಾಕಾರ ಸ್ನೇಹನೇ ಹಿ ಸಹಯೋಗಿ ಬನಾಯ. ಸಾಕಾರ ಸ್ನೇಹದಿಂದನೇ ಏನಾದ್ರಿ, ನೀವು ಸಹಯೋಗಿಗಳಾದ್ರಿ. ತ್ಯಾಗಕರಾಯ, ಮತ್ತೇನು ಮಾಡಿದ್ರಿ, ತ್ಯಾಗ ಮಾಡಿದ್ರಿ. ಸಂಘಟನ್ और ಸ್ನೇಹ ಕಿ ಶಕ್ತಿ ಸೇ ಘೇರಾವ್ ಡಾಲ್ನಾ ಹೇ. ಸಂಘಟನ ಮತ್ತು ಸ್ನೇಹ ಶಕ್ತಿಯಿಂದ ಎಲ್ಲರಿಗೂ, ಇಡೀ ಪೃಥ್ವಿವನ್ನೇ ಏನು ಮಾಡಬೇಕಾಗಿದೆ, ನಾವು ಘೇರಾವ್ ಹಾಕಬೇಕಾಗಿದೆ. अभी देखो बाहर विलायत में भी सर्विस की सफलता का मूल कारण स्नेही और सहयोगी बनने का घेराव है. ಈಗ ನೋಡಿ, ಹೊರಗಡೆ ವಿಲಾಯತ್ತಲ್ಲಿ ಅಂದರೆ ವಿದೇಶದಲ್ಲಿನೂ ಕೂಡ ಸರ್ವಿಸ್, ಸೇವೆ ಸಫಲತೆ ಆಗೋಕ್ಕೆ ಕಾರಣ ಏನು? ಸ್ನೇಹ ಮತ್ತು ಸಹಯೋಗದ ಘೇರಾವ್ ಅಂತ ಹೇಳ್ತಾರೆ ಬಾಬಾ.
ज्ञान का प्रैक्टिकल सबूत यही स्नेह और संगठन ಮತ್ತೆರಡು ಹೇಳ್ತಾರೆ ಬಾಬಾ. ಜ್ಞಾನ ಪ್ರಾಕ್ಟಿಕಲ್ನ ಸಬೂತ ಏನು ಅಂತಂದರೆ ಸ್ನೇಹ ಮತ್ತು ಸಂಘಟನೆಯ ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ ಕಿ ಸಫಲತಾ ಕಾ ಮೂಲ ಆಧಾರ ಹೈ. ಸೇವೆಯ ಸಫಲತೆಯ ಮೂಲ ಆಧಾರ ಏನು? ಸ್ನೇಹ ಮತ್ತು ಸಂಘಟನೆ. कहाँ भी रहते यह सोचना चाहिए किस रीति ऐसी प्लानिंग करें जिससे संदेश देने का कार्य जल्दी समाप्त हो. ಎಲ್ಲೇ ಇರಲಿ, ಹೇಗೆ ಇರಲಿ, ಇದೇ ಯೋಚನೆ ಮಾಡಬೇಕು. ಯಾವ ರೀತಿಯಿಂದ ಪ್ಲ್ಯಾನ್ ಮಾಡಬೇಕು, ಹೇಗೆ ಸಂದೇಶ ಕೊಡಬೇಕು, ಈ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ. अभी तो बहुत रहा हुआ है, स्नेह से त्याग का भी जंप देने का उमंग आता है. ಇನ್ನು ಇದೆ, ಅದಕ್ಕೆ ಸ್ನೇಹದಿಂದ ತ್ಯಾಗದ ಜಂಪ್ ಮಾಡಿ ಉಮಂಗ್ ಉತ್ಸಾಹ ತಗೊಂಡು ಬರಬೇಕು. ಆಪ್ ಸಭಿನೇ ತ್ಯಾಗ ಕೈಸೆ ಕಿಯಾ, ತಾವೆಲ್ಲ ತ್ಯಾಗ ಹೇಗೆ ಮಾಡಿದ್ರಿ? ರಗ್ ರಗ್ ಮೇ ಸ್ನೇಹ ಭರ್ ಗಯಾ ತಬ್ ಜಂಪ್ ದೇ ಸಕೆ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ನೀವು ಕ್ಷಣಕ್ಕೂ ಪ್ರತಿಯೊಂದರಲ್ಲಿ ಅವ್ರಿಗೆ ಏನು ಮಾಡಿದ್ರಿ? ಸ್ನೇಹ ಕೊಟ್ಟು ಜಂಪ್ ಮಾಡಿದ್ದೀರಾ. ಫಾರಿನ್ ವಾಲೋं को भी लिख कर भेजना कि अब जैसे ईश्वरीय खुमारी और खुशी में रहते आगे बढ़ते जाते हो, वैसे ही सदा खुमारी और खुशी में रहते सर्विस में सफल होते रहेंगे. ಫಾರಿನವ್ರಿಗೂ ನೀವೇನು ಮಾಡಬೇಕು? ಬರೆದು ಕಳಿಸ್ಬೇಕು. ಈಗ ಈಶ್ವರಿಯ ಖುಷಿನಲ್ಲಿ ಇರಬೇಕು, ಆ ಖುಷಿಯನ್ನು ಹೆಚ್ಚು ಮಾಡಬೇಕು ಅಂತಂದರೆ ನೀವೂ ಕೂಡ ಖುಷಿಯಲ್ಲಿ ಇರುವ ಸರ್ವಿಸ್ ಮಾಡಬೇಕು, ಅವಾಗ ಸಫಲ ಸಿಗ್ತದೆ. ವಿಜಯ್ ಕಾ ತಿಲಕ್ ತೋ ಲಗಾ ಹುವಾ ಹೈ. ವಿಜಯದ ತಿಲಕ್ ಅಂತ ಬಾಬಾ ಹಚ್ಚೇ ಬಿಟ್ಟಿದ್ದಾರೆ. ಅಪನಾ ವಿಜಯ್ ಕಾ ತಿಲಕ್ ಸದೈವ ದೇಖ್ತೆ ರೆಹನಾ ಹೈ. ಬಾಬಾ ನಮಗೆ ವಿಜಯೀ ಭವ ಅಂತ ತಿಲಕ್ ದಿನಾಲು ಅಮೃತ ವೇಳೆನಲ್ಲೇ ಹಚ್ತಾರೆ, ಅದನ್ನು ನೀವು ನೋಡಬೇಕು ಅಂತಾರೆ ಬಾಬಾ. ಬಾಕಿ ಸಭಿ ತಕ್ ಜೋ ಕಿಯಾ ಹೈ ಉಸ್ಕೆ ಲಿಯೆ ಬಾಪ್ ದಾದಾ ಭಿ ದೇಖ್ ಹರ್ಷಿತ್ ಹೋತೆ ಹೈ, ಲೇಕಿನ್ ಆಗೆ ತೋ ಬಢನಾ ಹಿ ಹೈ. ಬಾಕಿ ಏನು ಹೇಳ್ತಾರೆ ಬಾಬಾ, ನೀವು ಇಲ್ಲಿ ತನಕ ಏನೇನು ಮಾಡಿದ್ದೀರೋ ಅದನ್ನು ನೋಡಿ ಖುಷಿ ಆಗ್ತದೆ, ಆದರೆ ಇನ್ನೂ ನೀವೇನು ಮಾಡಬೇಕು? ಉನ್ನತಿ ಪ್ರಾಪ್ತಿ ಮಾಡ್ಕೊಳ್ಬೇಕು, ಮುಂದಕ್ಕೆ ಹೋಗಬೇಕು. ಕೊಯ್ ವಾರಿಸ್ ಬನಾओ ತಬ್ ಹಿ ಶಾಬಾಸ್ ದೇಂಗೆ. ಬಾಬಾ ಹೇಳ್ತಾರೆ, ವಾರಿಸ್ ಮಕ್ಕಳನ್ನು ಮಾಡ್ಕೋಬೇಕು, ಆವಾಗ ನಿಮಗೆ ಶಾಬಾಷ್ ಅಂತ ಹೇಳ್ತಾರೆ ಬಾಬಾ. ಅಭಿ ತಕ್ ಜೋ ಕಿಯಾ ಹೈ ಉಸ್ಮೆ ಹರ್ಷಿತ್ ಹೋನಾ ಹೈ. ಇಲ್ಲಿ ತನಕ ಏನು ಮಾಡಿದ್ರೋ ಹರ್ಷಿತ್ ಆಗಿದ್ದೀರಾ. ವಾಹ ವಾಹ ಕರ್ನೆ ಕಾ ಕಾರ್ಯ ಅಭಿ ಕರ್ನಾ ಹೈ. ಖುಷಿ ಆಗೋಕ್ಕೆ ಮಾಡಿದ್ದೀರಾ, ವಾಹ್ ವಾಹ್ ಆಗಬೇಕು ಅಂತಂದರೆ ಇನ್ನೂ ಮಾಡಬೇಕು. ಹರ್ಷಿತ್ ಇಸ್ಲಿಯೇ ಹೋತೆ ಕ್ಯೂಂಕಿ ಖುಮಾರಿ ಅವ್ರ ಖುಷಿ ಅಚ್ಚಿ ರೀತಿ ಕಾಯಂ ಹೈ. ಹರ್ಷಿತ ಯಾಕೆ ಆಗ್ತಾರೆ ಬಾಬಾ ಅಂತಂದರೆ ಖುಷಿ ಯಾವಾಗಲೂ ಖಾಯಂ ಇರಬೇಕು. ಅಭಿ ತಕ್ ರಿಸಲ್ಟ್ ಬಹುತ್ ಅಚ್ಚಿ ಹೈ. ಇಲ್ಲಿವರೆಗೂ ರಿಸಲ್ಟ್ ಚೆನ್ನಾಗಿದೆ. ಉನೋಂಕ ಕಮಾಂಡರ್ ಬಹುತ್ ಹಿಮ್ಮತ್ವಾನ್ ಹೈ. ಅವರ ಕಮಾಂಡರ್ ಬಹಳಷ್ಟು ಧೈರ್ಯವಂತ. कोई भी कार्य में एक भी अपनी हिम्मत से पान का बीड़ा उठाता है तो दूसरे साथी बन जाते हैं. ಧೈರ್ಯದಿಂದ ಹೆಜ್ಜೆ ಮುಂದಿಟ್ಕೊಂಡ್ರೆ ತಮಗೆಲ್ಲರೂ ಸಾಥಿ ಆಗ್ತಾರೆ, ಸಹಯೋಗಿ ಆಗ್ತಾರೆ. वैरायटी ग्रुप होते हुए भी गुलदस्ता अच्छा है, इसलिए मुबारक देते हैं. अच्छा, ओम शांति.